ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಾನ್ಸಿ ಫ್ಯಾಷನ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ವಲ್ಪ ಹುಷಾರಿಲ್ಲ. ಮೊನ್ನೆ ಎಲ್ಲ ಟಯರ್ಡ್ ಆಗೋಯ್ತು. ನಿನ್ನೆ ಮೊನ್ನೆದೆಲ್ಲ ಟಯರ್ಡ್ ಆಗಿ ಜಾಸ್ತಿ ಕೆಲಸ ಆಗೋಯ್ತು. ಶಾಪ್ಗೆಲ್ಲ ತುಂಬ ಕಸ್ಟಮರ್ಸ್ ಬರ್ತಿದ್ರು, ಹಂಗಾಗಿ ಟಯರ್ಡ್ ಆಗಿ ಸ್ವಲ್ಪ ಹುಷಾರಿರಲಿಲ್ಲ. ಇವತ್ತು ವಿಡಿಯೋನೇ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಆಗ ಈಗ ವಿಡಿಯೋ ಮಾಡೋ ಥರ ಆಗಿದೆ. ಎರಡು ರೀಸನ್ ಏನಂದರೆ, ಎರಡು ರೀಸನ್ ಇದೆ ಅದಕ್ಕೆ. ಒಂದು ಸೀರೆಗಳು ಬಂದಿದೆ, ಅದನ್ನು ಪೋಸ್ಟ್ ಹಾಕಿದ್ದೆ. ನಮ್ಮ ರೀಸೆಲರ್ಗಳು ಸಿಸ್ಟರ್ ವಿಡಿಯೋ ಮಾಡಿ, ಅದನ್ನ ವಿಡಿಯೋ ಮಾಡಿ ಹಾಕಿ ನಮಗೆ ಬೇಕು ಓಪನ್ ಮಾಡಿ ತೋರಿಸಿ ಅಂತ ನಮ್ಮ ರೀಸೆಲರ್ಸು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇನ್ನೊಂದು ವಿಚಾರನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಸ್ವಲ್ಪ ಖುಷಿಯಾಗಿದೆ ಇವತ್ತು, ಸ್ವಲ್ಪ ಏನು ಜಾಸ್ತಿನೇ ಖುಷಿಯಾಗಿದೆ. ಅದಕ್ಕೂ ಕೂಡ ನಮ್ಮ ಒಬ್ಬರು ರೀಸೆಲರೇ ಕಾರಣ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಪೇಜ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗಿದೆ. ಫಸ್ಟು ಸ್ಯಾರಿ ತೋರಿಸ್ತೀನಿ, ಹಾಗೆ ಮಾತಾಡ್ತಾ ನಾವು ಏನಾಯಿತು ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಓಕೆನಾ? ಈಗ ಫಸ್ಟಿಗೆ ಸೀರೆ ತೋರಿಸ್ಬಿಡ್ತೀನಿ. ಸೀರೆನ ಇದನ್ನು ಇನ್ಸ್ಟಾಗ್ರಾಮ್ಗೆ ಅಂತ ವಿಡಿಯೋ ಮಾಡಿಕೊಂಡೆ, ಜಸ್ಟ್ ವಿಡಿಯೋ ಮಾಡಿದೆ, ಅದಕ್ಕೆ ಓಪನ್ ಮಾಡಿಬಿಟ್ಟಿದ್ದೀನಿ. ಓಪನ್ ಮಾಡಿಬಿಟ್ಟು ಇವಾಗ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಈ ಸೀರೆ ಏನು ಗೊತ್ತಾ, ಶಿಫಾನ್ ಜಾರ್ಜೆಟ್ ಸೀರೆ. ನಮ್ಮ ಅಮ್ಮಂದಿರೆಲ್ಲ ಯೂಸ್ ಮಾಡ್ತಿದ್ರು ಅವಾಗ ನಾವು ಚಿಕ್ಕವರಾಗಿದ್ದಾಗ, ಆ ಥರ ಸೀರೆ. ಬಟ್ ಇವಾಗಲೂ ಕೂಡ ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಸೀರೆ ಇದು. ತುಂಬ ಚೆನ್ನಾಗಿದೆ, ಎಂಥವ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ವಯಸ್ಸಾಗಿರೋರು ಹಾಕೋಬೇಕು ಅಥವಾ ಮಿಡಲ್ ಏಜವ್ರು ಹಾಕೋಬೇಕು ಆ ಥರ ಏನಿಲ್ಲ, ಎಲ್ಲ ವಯಸ್ಸಿನವ್ರಿಗೂ ಸೂಟ್ ಆಗುವಂತಹ ಸೀರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಶಿಫಾನ್ ಜಾರ್ಜೆಟ್ ತುಂಬ ಸಾಫ್ಟ್ ಮೆಟೀರಿಯಲ್ ಬರುತ್ತೆ. ಹಾಗೆ ನೋಡಿ ಮೆಟೀರಿಯಲ್ ಹೆಂಗಿದೆ ಅಂತ. ಐರನ್ ಲೆಸ್ ಇದು, ಐರನ್ ಏನು ಮಾಡೋಂಗಿಲ್ಲ, ಹಂಗೆ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದು ನೀವು ಉಟ್ಕೊಂಡು ಬೇಜಾರಾಗಿ ಬಿಸಾಕಬೇಕು, ಸಾಕಪ್ಪ ಈ ಸೀರೆ ಸವಾಸ ಅಂತೇಳಿ ಬಿಸಾಕೋ ತನಕನೂ ಬಾಳಿಕೆ ಬರುತ್ತೆ. ಅಷ್ಟು ಒಳ್ಳೆ ಸ್ಯಾರಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಇದು ಕಡ್ಡಿ ಬಾರ್ಡರು. ನೋಡಿ, ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ, ನಿಮ್ಮ ಅಮ್ಮಂದಿರ ಹತ್ರ ಅವಾಗೆಲ್ಲ ಸೀರೆಗಳಲ್ಲಿ ಈ ಥರ ಸ್ಮಾಲ್ ಬಾರ್ಡರ್ ಬರ್ತಿದ್ರು. ಅವರೆಲ್ಲ ಆಗ ಫಂಕ್ಷನ್ಗಳಿಗೆ ಹಾಕೊಂಡು ಹೋಗೋರು. ಮೈಸೂರು ಸಿಲ್ಕಲ್ಲಿ ಬರ್ತಿತ್ತಲ್ಲ, ಆ ಥರ ಈ ಥರ ಸ್ಮಾಲ್ ಬಾರ್ಡರ್ ನೋಡಿ. ಇದೆಲ್ಲ ಏನು ಪ್ರಿಂಟ್ ಅಲ್ಲ, ಎಲ್ಲ ನಿಮಗೆ ಥ್ರೆಡ್ ವೀವಿಂಗ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಸೀರೆ. ಮಾತ್ರ ಲೈಟ್ ವೆಯ್ಟು, 2 ನಿಮಿಷಕ್ಕೆ ಉಟ್ಕೋಬೋದು. ಸಂಜೆವರೆಗೂ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಹಬ್ಬ ದಿನಗಳಲ್ಲಿ ಹಾಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು, ಟ್ರಾವೆಲ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನನಗಂತೂ ಏನೋ ಗೊತ್ತಿಲ್ಲ, ಪರ್ಸ್ನಲಿ ಈ ಥರ ಸೀರೆಗಳು ತುಂಬ ಇಷ್ಟ ಆಗುತ್ತೆ. ಇದು ಸೆರಗು ಸಖತ್ತಾಗಿದೆಯಲ್ಲ, ಸೆರಗು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೆರಗು. ಹಾಗೆ ಬ್ಲೌಸು ಈ ಥರ ಸೆಲ್ಫಲ್ಲೇ ಬಂದಿದೆ, ಈ ಥರ ಬುಟ್ಟ ಕೊಟ್ಟಿದ್ದಾರೆ ಬ್ಲೌಸ್ಗೆ. ನೀವು ಬೇಡ ಅಂದರೆ ರೆಡ್ ಕಲರು ಅಥವಾ ಬೇರೆ ಕಾಂಟ್ರಾಸ್ಟ್ ಕಲರ್ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಾನು ನಮ್ಮ ಶಾಪಿಗೆ ತರಿಸ್ತಿರೋದು 3ನೇ ಸಲ ಅನಿಸುತ್ತೆ. ಬಟ್ ವಿಡಿಯೋ ಮಾತ್ರ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಯಾಕಂದರೆ ನಮ್ಮ ರೀಸೆಲರ್ಗಳಿದ್ದಾರಲ್ಲ, ಅವರು ಹಾಕಿದ ತಕ್ಷಣ ಅವರೇ ತೊಗೊಂಡ್ಬಿಡೋರು. ಹಿಂಗೆ ಬಂದಿದೆ ಸ್ಯಾರಿ ಅಂತ ಗ್ರೂಪ್ಗೆ ಹಾಕಿದ ತಕ್ಷಣ ಸಿಸ್ಟರ್ ನನಗೆ ತಿಳ್ಕೊಂಡ್ಬಿಡೋರು. ಹಂಗಾಗಿ ಆಗಿರಲಿಲ್ಲ. ತುಂಬ ಚೆನ್ನಾಗಿದೆ. ಕಲರ್ಸ್ಗಳು ತೋರಿಸ್ತೀನಿ, ಒಂದೊಂದೇ ಕಲರ್ಸು. ನಾನು ಹಾಕಿರೋದು ಬ್ಲ್ಯಾಕು. ಆಮೇಲೆ ಎಲ್ಲರೂ ಬ್ಲ್ಯಾಕ್ನೇ ಕೇಳಬೇಡಿ. ಮತ್ತು ಇನ್ನೊಂದು ವಿಚಾರ ಗೊತ್ತಾ, ಈ ಸ್ಯಾರಿನ ನಮ್ಮ ಮೈಸೂರಲ್ಲಿ 999 ರೂಪೀಸ್ಗೆ, ಅಂದರೆ ₹1 ಕಡಿಮೆ 1999 ರೂಪಾಯಿಗೆ ನಮ್ಮ ಮೈಸೂರಲ್ಲೇ ಸೇಲ್ ಮಾಡ್ತಿದ್ದಾರೆ, ಓಕೆನಾ? ಈ ಸ್ಯಾರಿನ ಅದೇ ಥರ ನಮ್ಮ ರೀಸೆಲ್ಲರ್ ಒಬ್ಬರು ನನ್ನ ಹತ್ರ ತಗೊಂಡು ಅವರು ಇದನ್ನು 800 ರೂಪೀಸ್ಗೆ ಸೇಲ್ ಮಾಡಿದ್ದಾರೆ, ಓಕೆ? ಅವರು ತುಂಬ ಖುಷಿ ಪಡ್ತಾಯಿದ್ರು. ತುಂಬ ಒಳ್ಳೆ ಮಾರ್ಜಿನ್ ಸಿಕ್ತು ನನಗೆ ಈ ಸ್ಯಾರಿಯಿಂದ ಅಂತೇಳಿ ಮತ್ತೆ ಬುಕ್ ಮಾಡಿಕೊಂಡ್ರು. ನನ್ನ ಹತ್ರ ಜಸ್ಟ್ 599. ನಮ್ಮ ಶಾಪಲ್ಲಿ ಇವಾಗ ಜಸ್ಟ್ 599 ಪ್ಲಸ್ ಶಿಪ್ಪಿಂಗ್ ಆಗುತ್ತೆ. ಶಿಪ್ಪಿಂಗ್ ಚಾರ್ಜು ಪ್ರತಿ ಸೀರೆಗೂ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಬಲ್ಕಲ್ಲಿ ತೊಗೊಳೋರಿಗೆ ಮಾತ್ರ ಶಿಪ್ಪಿಂಗ್ ಚಾರ್ಜ್ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ಯಾರಿ ಪ್ರೈಸ್ ಏನು ಕಮ್ಮಿ ಆಗಲ್ಲ, ಓಕೆನಾ? ನಮ್ಮ ರೀಸೇಲರ್ ನನ್ನ ಹತ್ರ ತೊಗೊಂಡು 599 ರೂಪಾಯಿಗೆ ನನ್ನ ಹತ್ರ ತೊಗೊಂಡು ಅವರು 800 ರೂಪಾಯಿಗೆ ಸೇಲ್ ಮಾಡಿದಾರಂತೆ. ಹಾಗೆ ನಮ್ಮ ಮೈಸೂರಲ್ಲಿ ನಮ್ಮ ಅಕ್ಕಪಕ್ಕದ ಏರಿಯಾದಲ್ಲಿರೋ ಅಂಗಡಿಗಳಲ್ಲೇ ಸೇಲ್ ಮಾಡ್ತಿರೋರು 999 ರೂಪಾಯಿ ಮಾಡ್ತಿದ್ದಾರೆ, ಓಕೆನಾ? ಅಷ್ಟು ಕ್ವಾಲಿಟಿ ಸಖತ್ತಾಗಿರೋ ಸೀರೆ, ಅಷ್ಟು ಜಾಸ್ತಿ ಇರೋ ಸೀರೆ ಜಸ್ಟ್ 599ಗೆ ಕೊಡ್ತಾ ಇದ್ದೀವಿ. ಒಂದೊಂದೇ ಕಲರ್ಸ್ ನೋಡ್ಕೊಳ್ಳಿ. ನಾನು ಹಾಕಿರೋದು ಬ್ಲ್ಯಾಕು, ಇದು ನೇವಿ ಬ್ಲೂ. ತುಂಬ ಚೆನ್ನಾಗಿದೆ ಸೀರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿ ಈ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಷ್ಟು ಚೆನ್ನಾಗಿದೆ. ಯಾವ್ದಾರು ತಗೊಳ್ಳಿ ನೀವು. 599, 599, 599, 599. ಇದು ಬಂದು ಸ್ಟ್ರಾಬೆರಿ ಕಲರ್, ರೆಡ್ ಅಲ್ಲ, ಈ ಕಡೆ ಪಿಂಕು ಅಲ್ಲ, ಸ್ಟ್ರಾಬೆರಿ ಕಲರು. ಸ್ಟ್ರಾಬೆರಿ ಹಣ್ಣು ನೋಡಿರ್ತೀರಲ್ಲ, ಆ ಕಲರು ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಈ ಕಲರ್ ಮಾತ್ರ.
ತುಂಬ ರಿಚಾಗಿ ಕಾಣುತ್ತೆ. ನೀವು ಆರಾಮಾಗಿ ಟೆಂಪಲ್ಗೆಲ್ಲ ಹೋಗಬೇಕು, ಸಿಂಪಲಾಗಿ ಹಾಕೋಬೇಕು, ಸಿಂಗಲ್ ಪ್ಲೇಟ್ಸ್ ಮಾಡೋರಿಗೆಲ್ಲ ಸಖತ್ತಾಗಿ ಕಾಣುತ್ತೆ. ಟೆಂಪಲ್ಗೆ ಹೋಗಬೇಕು, ಅದೇ ಏನೋ ಯಾವುದೋ ಮನೆ ಚಿಕ್ಕದಾಗ ಒಂದು ಪೂಜೆ ಇರುತ್ತೆ ಅಲ್ಲಿಗೆ ಹೋಗಬೇಕು, ಸಿಂಪಲಾಗಿ ಹಾಕೊಳ್ಳೋದಕ್ಕೆ, ಮನೆಯಲ್ಲಿ ಹಬ್ಬದ ದಿನ ಉಡೋದಕ್ಕೆ ಚೆನ್ನಾಗಿದೆ. ಹೇಳಿ ಮಾಡಿಸಿದಂತಹ ಸೀರೆಗಳು. ಈ ಸೀರೆ ಉಟ್ಕೊಂಡು ಹಬ್ಬದ ಅಡುಗೆ ಮಾಡಬೇಕು, ಕೆಲಸ ಮಾಡಬೇಕು, ಸೀರೆ ಉಟ್ಕೊಂಡು ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ಮಾಡ್ಬೋದು ಈ ಸೀರೆ ಹಾಕೊಂಡು. ಅಷ್ಟು ಚೆನ್ನಾಗಿದೆ, ಸೆಕೆ ಏನಾಗಲ್ಲ. ಇದು ಬಾಟಲ್ ಗ್ರೀನು, ಬ್ಲ್ಯಾಕ್ ಅಲ್ಲ, ಇದು ಬಾಟಲ್ ಗ್ರೀನು. ನಾನು ಉಟ್ಕೊಂಡಿರೋದು ಬ್ಲ್ಯಾಕು, ನಾನು ಹಾಕಿದ್ರೆ ಇದು ಬ್ಲ್ಯಾಕು, ಇದು ಬಂದು ಬಾಟಲ್ ಗ್ರೀನು. ಎಲ್ಲ ಕಲರ್ಸು ತುಂಬ ಚೆನ್ನಾಗಿದೆ. ಈ ಕಲರ್ ಚೆನ್ನಾಗಿದೆ, ಆ ಕಲರ್ ಚೆನ್ನಾಗಿಲ್ಲ ಅಂತಿಲ್ಲ ನೋಡಿ, ಒಂದಕ್ಕೊಂದು ಚೆನ್ನಾಗಿದೆ. ಇದು ವೈನ್ ಕಲರು, ಅಡಿಕೆ ಕಲರ್ ಅಂತೀವಲ್ಲ, ಅಡಿಕೆ ಕಲರು. ಸೊ ಯಾರಿಗೆ ಯಾವುದೇ ಬೇಕು ಅಂದರೂ ಸ್ಕ್ರೀನ್ಶಾಟ್ ತೊಗೊಂಡು ಈ ಬುಕ್ಕಿಂಗ್ ನಂಬರ್ ಸ್ಕ್ರೀನ್ ಮೇಲೆ ಹೋಗ್ತಿರುತ್ತೆ, ಅದಕ್ಕೆ ಮೆಸೇಜ್ ಮಾಡಿ, ಫೋನ್ ಮಾಡಿಬಿಡಿ, ಮೆಸೇಜ್ ಮಾಡಿ. ಪರ್ಪಲ್ ಕಲರ್ ರಿಪ್ಲೈ ಮಾಡ್ತೀನಿ, ಬುಕ್ ಮಾಡ್ಕೊಳ್ಳಿ. ಬೇಕಂದರೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ. ಫೋನ್ಪೇ ಇಲ್ಲ ಗೂಗಲ್ ಪೇಯಿಂದ ಹಾಕ್ಕೊಡ್ಬೇಕಾಗುತ್ತೆ. ಇಲ್ಲಿ ಕಾಣ್ತಿರೋ ನಂಬರು ಬರೀ ಬುಕ್ಕಿಂಗಿಗೆ ಮಾತ್ರ, ಇದಕ್ಕೆ ಯಾರು ಅಮೌಂಟ್ ಹಾಕ್ಬೇಡಿ, ನಾನೇ QR ಕೋಡ್ ಕಳಿಸ್ತೀನಿ, ಅದಕ್ಕೆ ಅಮೌಂಟ್ ಹಾಕ್ಕೊಡಿ. ಇದು ಮೆಹಂದಿ ಕಲರು, ಮೆಹಂದಿ ಗ್ರೀನ್ ಅಂತೀವಲ್ಲ ಆ ಕಲರ್ ಬರುತ್ತೆ. ಇಷ್ಟು ಕಲರ್ಸಲ್ಲಿ ಅವೈಲಬಲ್ ಇದೆ. ಕ್ವಾಂಟಿಟಿ ಸಿಗುತ್ತೆ ನಿಮಗೆ, ನೀವು ಎಷ್ಟು ಕೇಳ್ತೀರೋ ಅಷ್ಟು ಬೇಕಾದ್ರೂ ಕೊಡಿಸ್ತೀವಿ, ಬಟ್ ಸೆಟ್ ವೈಸ್ ಇರುತ್ತೆ. ಸಿಂಗಲ್ ಬೇಕು ಅನ್ನೋರು ಕೂಡ ಸಿಂಗಲ್ ಕಲರ್ ಯಾವ್ದು ಬೇಕು ತೊಗೋಬೋದು. ಜಸ್ಟ್ 599 ರೂಪಾಯಿ ಆಗುತ್ತೆ. ಸೂಪರ್ ಆಗಿದೆ ಸೀರೆ, ಮಿಸ್ ಮಾಡ್ಕೋಬೇಡಿ. ನಾನು ಇದೇ ವಿಡಿಯೋದಲ್ಲೇ ಇನ್ನೂ ಒಂದು ಸ್ಯಾರಿನ, ಅಂದರೆ ಒಂದು ಡಿಸೈನ್ ಸ್ಯಾರಿನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಇದು ಆ್ಯಕ್ಚುಲಿ ರೀಸ್ಟಾಕಲ್ಲಿ ಬಂದಿರೋದು. ಎಷ್ಟು ಜನ ಗೊತ್ತಾ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದ್ದಿದ್ದು, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು, ನನ್ನನ್ನು ಸೇರಿಸಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಈ ಸ್ಯಾರಿಗೋಸ್ಕರ. ಯಾಕಂದರೆ ನನಗೆ ತುಂಬ ಇಷ್ಟ ಆಗಿತ್ತು ಸ್ಯಾರಿ ಇದು. ನಾನೊಂದು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬ್ಲ್ಯಾಕ್ ಕಲರಲ್ಲಿ, ಬಟ್ ಅಷ್ಟರಲ್ಲಿ ಖಾಲಿ ಆಗೋಯ್ತು. ಕಸ್ಟಮರ್ ಫಸ್ಟ್ ಅಂತೇಳಿ ಕಸ್ಟಮರ್ಗೆ ಕೊಟ್ಬಿಟ್ಟೆ. ತುಂಬ ಇಷ್ಟಪಟ್ಟು ತೊಗೋಬೇಕು ಅಂದ್ಕೊಂಡಿದ್ದಿದ್ದು ಸ್ಯಾರಿ. ಹಾಗೆ ತುಂಬ ಜನ ಬೈಕೊಂಡು ಕೇಳಿದ್ದೀರಾ, ಬೈದ್ಬಿಟ್ಟಿದ್ದೀರಾ ನನಗೆ, ಇಷ್ಟು ಸೀರೆ ಬೇಕೇ ಬೇಕು ತರಿಸ್ಕೊಡಿ, ಬರೀ ಇಲ್ಲ ಅಂತಿರಲ್ಲ ನೀವು, ಹಂಗೆ ಅಂತ. ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ಗಳು ಅದ್ರ ನಂತರ ಪ್ರೀತಿ ಅಂತ ಅನ್ಕೊಬಿಡೋದು ಅಷ್ಟೇ. ಕಸ್ಟಮರ್ಗಳು ಬೈದರೂ ಕೂಡ ನಮಗೆ ಅವ್ರು ಪ್ರೀತಿ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಸರಿ ಹೋಗುತ್ತೆ. ಫೈನಲಿ ಸೀರೆ ಬಂದಿದೆ, ತುಂಬ ಚೆನ್ನಾಗಿದೆ. ಇದು 2 ಕಲರ್ ಅವೈಲಬಲ್ ಇರೋದು. ಇದು ಬಂದು ಪಿಂಕ್ ಕಲರು. ಪಿಂಕ್ ಅಂದರೆ ರಾಣಿ ಪಿಂಕ್ ಅಲ್ಲ, ಈ ಕಡೆ ಬೇಬಿ ಪಿಂಕು ಅಲ್ಲ, ರೆಡ್ ಅನ್ನೋಕ್ಕೂ ಆಗಲ್ಲ. ಇದೊಂಥರ ಸ್ಟ್ರಾಬೆರಿ ಕಲರು, ದಾಳಿಂಬೆ ಕಲರು ಆಗಲ್ಲ, ಸ್ಟ್ರಾಬೆರಿ ಕಲರ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಕಲರು, ತುಂಬ ರಿಚಾಗಿ ಕಾಣುತ್ತೆ ಮಾತ್ರ. ಉಟ್ಕೊಂಡ್ರಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ನಮ್ಮ ಕಸ್ಟಮರ್ಗಳು ಆಲ್ರೆಡಿ ತೊಗೊಂಡಿರೋರು ಮತ್ತೆ ಕೇಳ್ತಾ ಇದ್ರಿ. ರೆಡ್ ತೊಗೊಂಡಿರೋರು, ಪಿಂಕ್ ತೊಗೊಂಡಿರೋರು ಬ್ಲ್ಯಾಕ್ ಬೇಕು ಅಂತ ಕೇಳಿದ್ದೀರಾ, ಬ್ಲ್ಯಾಕ್ ತೊಗೊಂಡಿರೋರು ಪಿಂಕ್ ಬೇಕು ಅಂತ ಕೇಳಿದ್ದೀರಾ. ಫೈನಲಿ ಬಂದಿದೆ ಸ್ಯಾರಿ. ಎಲಿಫೆಂಟ್ ಡಿಸೈನ್, ಮೋಸ್ಟ್ ಟ್ರೆಂಡಿಂಗ್ ಡಿಸೈನ್ ಇವಾಗ. ಇದು ಎಲಿಫೆಂಟ್ ಡಿಸೈನ್ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಓಡ್ತಾ ಇರೋಂತಹ ಡಿಸೈನು. ಸಖತ್ತಾಗಿದೆ ನೋಡಿ. ಒಂದು ದೊಡ್ಡದೊಂದು ಆನೆ, ಅದ್ರ ಪಕ್ಕದಲ್ಲಿ ಒಂದು ಪುಟ್ಟ ಆನೆ, ಚೆನ್ನಾಗಿದೆ. ಆಲ್ ಓವರ್ ದ ಸ್ಯಾರಿ ನಿಮ್ಗೆ ಈ ಥರ ಪುಟ್ಟ ಆನೆಗಳು ಬರುತ್ತೆ. ಇದೆಲ್ಲ ಕಂಪ್ಲೀಟ್ಲಿ ಜರಿ ವೀವಿಂಗ್ ಆಗಿರುತ್ತೆ. ಪ್ರೀಮಿಯಂ ಡೋಲಾದಲ್ಲಿ ಬರುತ್ತೆ ಸ್ಯಾರಿ. ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಸ್ಯಾರಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸ್ಯಾರಿ ಓಪನಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ನಮ್ಮ ಪೇಜಲ್ಲಿ ಸಿಗುತ್ತೆ. ಕಂಪ್ಲೀಟ್ ಸ್ಯಾರಿ ಇದೇ ಥರನೇ ಬರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಬಾರ್ಡರ್ ಫುಲ್ಲು ಎಲಿಫೆಂಟ್ ಬರುತ್ತೆ. ಸೆರಗು ಮತ್ತು ಬ್ಲೌಸ್ಗೂ ಕೂಡ ನಿಮಗೆ ಪುಟ್ ಎಲಿಫೆಂಟ್ ಬರುತ್ತೆ. ಚೆನ್ನಾಗಿದೆ. 2 ಕಲರು, ಬಟ್ ಕ್ವಾಂಟಿಟಿ ಅವೈಲಬಲ್ ಇದೆ. ಕ್ವಾಂಟಿಟಿ ಸಿಗುತ್ತೆ ನಿಮಗೆ, ಬುಕ್ ಮಾಡ್ಕೋಬೋದು ಆರಾಮಾಗಿ. ಹಾಗೆ ಈ ಸ್ಯಾರಿ ನೋಡಿ, ಫುಲ್ ಬ್ಲ್ಯಾಕಲ್ಲಿ ಬಂದಿದೆ. ಎಲಿಫೆಂಟ್ ಡಿಸೈನೇ, ಫುಲ್ ಬ್ಲ್ಯಾಕು. ಈ ಸ್ಯಾರಿ ನಾನೊಂದು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಖಾಲಿಯಾಗಿ ಹೋಗಿತ್ತು. ಬಟ್ ಈ ಸಲ ಹಂಗೆ ಮಾಡಲ್ಲ, ಇಟ್ಕೊತೀನಿ ನಾನೊಂದು. ತುಂಬ ಚೆನ್ನಾಗಿದೆ. ಇದು ಸೇಮ್ ಡಿಸೈನು, ಎಲಿಫೆಂಟ್ ಡಿಸೈನು. ಚೆನ್ನಾಗಿ ಕಾಣ್ತಿದೆಯಲ್ವ ಎಲಿಫೆಂಟು, ದೊಡ್ಡ ಅಮ್ಮ ಎಲಿಫೆಂಟು, ಪಾಪು ಎಲಿಫೆಂಟ್ ಥರನೇ ಇದೆ. ಚೆನ್ನಾಗಿದೆ ಸ್ಯಾರಿ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ. ನೀವು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ಹಾಕೋಬೋದು. ವರ್ಕಿಂಗ್ ಹೋಗೋರಾದರೆ, ಆಫೀಸಲ್ಲಿ ಏನಾದರೂ ಪೂಜೆ ಇದ್ದರೆ, ಅಥವಾ ಎಲ್ಲ ರಿಲೇಟಿವ್ಸ್ ಮನೆಗೆ ಹೋಗ್ತಿದ್ರೆ, ದೇವಸ್ಥಾನಕ್ಕೆ ಹೋಗೋದಕ್ಕಂತೂ ಹೇಳಿ ಮಾಡಿಸ್ದಂಗಿದೆ. ಮತ್ತು ಲೈಟ್ ವೇಟ್ ಇರೋದ್ರಿಂದ ನಿಮಗೆ ಇರಿಟೇಷನ್ ಆಗುತ್ತೆ, ಭಾರ ಸೆಕೆ ಆಗೋದು ಈ ಥರ ಏನೂ ಆಗಲ್ಲ. ಆರಾಮಾಗಿ ಹಾಕೊಂಡು ಹೋಗ್ಬೋದು, ಟ್ರಾವೆಲ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರೋ ಸೀರೆಗಳು, ಮಿಸ್ ಮಾಡ್ಕೋಬೇಡಿ. ಜಸ್ಟ್ 650 ಪ್ಲಸ್ ಶಿಪ್ಪಿಂಗ್ ಆಗುತ್ತೆ. ವಿಡಿಯೋನ ಶಾರ್ಟ್ ಮಾಡಿ ಹಾಕ್ತೀನಿ. ಒಂದೇ ವಿಡಿಯೋದಲ್ಲಿ 4 ಸೀರೆ 5 ಸೀರೆ ತೋರಿಸಿ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ ಅಂತ ಒಂದೊಂದು ಸಾರಿ ಒಂದೊಂದು ವಿಡಿಯೋ ಮಾಡ್ತೀನಿ. ಹಾಗೆ ಇನ್ನೊಂದು ಹೇಳಿದೆ ನಾನು ನಿಮಗೆ, ನಮ್ಮ ಕಸ್ಟಮರ್ ಒಬ್ಬರು ನನಗೆ ತುಂಬ ಖುಷಿ ಆಯ್ತು ಇವತ್ತು ಬೆಳಿಗ್ಗೆ ಅಂತ. ನಮ್ಮ ರೀಸೆಲ್ಲರು, ಅವರು ಔಟ್ ಆಫ್ ಕಂಟ್ರಿನಲ್ಲಿ ಇರೋದು. ಅವರು ಇವತ್ತು ಬೆಳಗ್ಗೆ ನನಗೆ ಕಾಲ್ ಮಾಡಿ, ಮಾತಾಡಲೇಬೇಕು ನಿಮ್ಮ ಹತ್ರ 2 ನಿಮಿಷ ಅಂತ ಹೇಳಿ ಮಾತಾಡಿದ್ರು. ಅವರು ನನ್ನ ಮಾತಾಡೋಕ್ಕೂ ಬಿಡದೆ ಥ್ಯಾಂಕ್ ಯು ಅಂತ ಹೇಳ್ತಾನೆ ಇದ್ರು. ಯಾಕೆ ಇಷ್ಟು ಎಕ್ಸೈಟ್ ಆಗಿದ್ದೀರಾ ಏನು ಅಂದರೆ, ಅವರಿಗೆ ಬೇರೆ ಕಡೆ ಎಲ್ಲ ರೀಸೆಲ್ಲಿಂಗ್ ಮಾಡ್ತಿದ್ರು. ಅವರು ಫಾರಿನಲ್ಲಿ ಇಟ್ಕೊಂಡೆ ಇಲ್ಲಿ ಮಾಡ್ತಿದ್ರಂತೆ. ಬಟ್ 1.5 ಇಯರಿಂದ ಮಾಡ್ತಾ ಇದ್ದೆ ಮೇಡಮ್. ನನಗೆ ನಿಮ್ಮ ಹತ್ರ ತಗೊಳಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ಪ್ರಾಫಿಟ್ ಆಗಿರುವಷ್ಟು ನನಗೆ 1.5 ಇಯರಿಂದನೂ ಅಷ್ಟು ಅಮೌಂಟ್ ಬಂದಿರಲಿಲ್ಲ. ನಿಮ್ಮ ಹತ್ರ ಯಾವಾಗಿಂದ ಸೀರೆಗಳು ತಗೋತಿದ್ದೀನಿ, ಒಳ್ಳೆ ಪ್ರಾಫಿಟ್ ಬಂದಿದೆ, ಚೆನ್ನಾಗಿ ಮಾರ್ಜಿನ್ ಆಗಿದೆ. ಆಮೇಲೆ ಕಸ್ಟಮರ್ಸ್ಗಳು ತುಂಬ ಇಷ್ಟಪಟ್ಟಿದ್ದಾರೆ, ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಕ್ವಾಲಿಟಿನಲ್ಲಿ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಾರೆ.
ಮತ್ತು ನನಗೆ ಹೊಸ ಕಸ್ಟಮರ್ಗಳು ಸಿಕ್ಕಿದ್ದಾರೆ, ಇದರಿಂದ ರಿಟರ್ನ್ ಕಸ್ಟಮರ್ಗಳಿದ್ದಾರೆ, ಹೊಸ ಕಸ್ಟಮರ್ಗಳು ಸಿಕ್ಕಿದ್ದಾರೆ. ತುಂಬ ಖುಷಿ ಆಯಿತು. ಇದು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತೇಳಿ ಕಾಲ್ ಮಾಡಿದೆ ನಾನು ಅಂತ ಹೇಳಿದ್ರು. ನನಗೂ ಕೂಡ ತುಂಬ ಖುಷಿ ಆಯಿತು. ನಮ್ಗೆ ಇನ್ನೇನು ಬೇಕು ಹೇಳಿ, ನಮ್ಮ ಕಸ್ಟಮರ್ಸ್ಗಳು ಈ ಥರ ತುಂಬ ಖುಷಿ ಪಟ್ಟರು, ನಮ್ಮ ಪ್ರಾಡಕ್ಟ್ನ ಅಪ್ರಿಷಿಯೇಟ್ ಮಾಡಿದ್ರು, ನನ್ನನ್ನು ನಾವು ಮಾಡ್ತಿರೋ ಕೆಲಸನ ಅಪ್ರಿಷಿಯೇಟ್ ಮಾಡಿದ್ರಲ್ವ, ಅದೇ ಖುಷಿಯಾಗಿದ್ದು. ಮೇಡಮ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಥರ ಕೊಟ್ಬಿಟ್ರೆ ನಮ್ಮಂಥ ರೀಸೆಲರ್ಗಳಿಗೆಲ್ಲ ಒಳ್ಳೆ ಒಂದು ಆಪರ್ಚುನಿಟಿ ಇದು, ಆರಾಮಾಗಿ ನಾವು ಮನೇಲಿ ಇಟ್ಕೊಂಡೇ ನಾವು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಖುಷಿ ಆಯಿತು. ಸದ್ಯ ಒಬ್ರಿಗಾದ್ರೂ ನನ್ನಿಂದ ಹೆಲ್ಪ್, ಆಮೇಲೆ ಅವ್ರು ಲಾಸ್ಟಲ್ಲಿ ಅದೇ ಹೇಳಿದ್ರು, ತುಂಬ ಹೆಲ್ಪ್ ಆಯಿತು ನಿಮ್ಮಿಂದ ನನಗೆ ಅಂತ ಹೇಳ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್. ಅದು ಅಲ್ಲದೆ ಅವರು ಕೂಡ ನನ್ನ ಹತ್ರ ಲಾಸ್ಟು ಒನ್ ಮಂತಿಂದನೂ ಚೆನ್ನಾಗಿ ಪರ್ಚೇಸ್ ಮಾಡಿದ್ದಾರೆ. ನನ್ನ ಹತ್ರ ಸ್ವಲ್ಪ ಬಿಗ್ ಅಮೌಂಟಲ್ಲೇ ಪರ್ಚೇಸ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನಾನು ನಿಮ್ಮ ಹತ್ರ ಏನು ಪರ್ಚೇಸ್ ಮಾಡಿದೆ ಅದ್ರಲ್ಲಿ ಅರ್ಧ ನನಗೆ ಪ್ರಾಫಿಟೇ ಬಂದಿದೆ ಮ್ಯಾಮ್ ಅಂತ ಹೇಳ್ತಾಯಿದ್ರು. ಸೊ ಅದು ನಮಗೂ ಖುಷಿ ಆಗೋದು. ನಮ್ಮ ಕಸ್ಟಮರ್ಗಳು ನಮ್ಮ ಹತ್ರ ತೊಗೊಂಡು ಲಾಸ್ ಮಾಡ್ಕೋಬಾರ್ದು, ಅವ್ರಿಗೂ ಪ್ರಾಫಿಟ್ ಆಗಬೇಕು, ಅದು ನನಗೆ ಬೇಕಾಗಿರೋದು. ಇವಾಗ ಯಾವ ಥರ ಆಗಿದೆ ಅಂದರೆ, ಇವರು ಬೇರೆ ರೀಸೆಲ್ ಪೇಜಲ್ಲೆಲ್ಲ ಫೋಟೋ ಕಳಿಸಿದ್ರೆ ಜಸ್ಟ್ ಅವ್ರು ಪೋಸ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲೆಲ್ಲ ಹಾಕಿ ಆಮೇಲೆ ಕಸ್ಟಮರ್ ಯಾರಾದರೂ ಕೇಳಿದ್ರೆ ಮಾತ್ರ ತರಿಸ್ಕೊಡ್ತಿದ್ರಂತೆ. ಇವಾಗ ಆ ಥರ ಅಲ್ಲ, ನಾನು ಏನು ಹಾಕಿದ್ರು ಅವ್ರು ತೊಗೊಂಡ್ಬಿಡ್ತಾರೆ. ನನಗೆ ಗೊತ್ತು ಇದು ಹೋಗುತ್ತೆ ನಮ್ಮ ಹತ್ರ, ನಮ್ಮ ಕಸ್ಟಮರ್ಗಳಿಗೆ ಇಷ್ಟ ಆಗುತ್ತೆ, ಇದು ನಾನು ಸೇಲ್ ಮಾಡ್ತೀನಿ ಅನ್ನೋ ನಂಬಿಕೆ ಬಂದಿದೆ ಅಂತೆ ಅವ್ರಿಗೆ. ಇವಾಗ ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಜಾಸ್ತಿ ಆಗಿದೆ ಅಂತೆ. ಆಮೇಲೆ ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಮ್ಯಾಮ್, ನಿಮ್ಮನ್ನ ನೋಡಿದ್ರೆ ನಾವೇನೂ ಅಲ್ಲ, ಒಬ್ಬರು ಸಿಂಗಲ್ ಲೇಡಿ, ನೀವು ಅಂಗಡಿ ಮೇಂಟೈನ್ ಮಾಡಿ ಮನೆ ಮೇಂಟೈನ್ ಮಾಡ್ಕೊಂಡು ಮಾಡ್ತಿದ್ದೀರಾ, ತುಂಬ ಖುಷಿ ಆಗುತ್ತೆ ನಮಗೆ. ನಾವೇನೂ ಅಲ್ಲ ಇದರಲ್ಲಿ, ಆರಾಮಾಗಿ ಮಾಡ್ತೀನಿ, ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಬಂದಿದೆ, ನಾನು ಇವಾಗ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಅವರು ಹೆಸರು ಹೇಳ್ಬೇಡಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಹೆಸರು ಹೇಳ್ತಿಲ್ಲ. ಯಾಕಂದರೆ ಎಷ್ಟೋ ಜನ ಅವ್ರ ಕಸ್ಟಮರ್ಸ್ಗಳು ಕೂಡ ನಮ್ಮ ವಿಡಿಯೋನ ನೋಡಬಹುದು, ಅದಕ್ಕೆ ಅವ್ರ ಹೆಸರು ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ನನ್ನ ರೀಸೇಲರ್ಗಳು ಯಾರೆಲ್ಲ ಇದ್ದೀರಾ ಅವ್ರುಗಳಿಗೂ ಕೂಡ ಥ್ಯಾಂಕ್ ಯು. ಯಾಕಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆ ಅವ್ರುಗಳು ಕೂಡ ಒಳ್ಳೊಳ್ಳೆ ರಿವ್ಯೂನೇ ಕೊಟ್ಟಿದ್ದಾರೆ ನನಗೆ. ತುಂಬ ಜನ ಇದ್ದಾರೆ ರೀಸೇಲರ್ಸು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟಿಂದಲೇ ನಾವೇನಾಗಿದ್ರು, ನೀವೆಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಗೆ ಇನ್ನೂ ಸ್ವಲ್ಪ ಇನ್ನೂ ಒಂಥರ ಖುಷಿ ಜಾಸ್ತಿ ಆಗುತ್ತೆ. ಮತ್ತು ಇನ್ನೂ ಒಳ್ಳೊಳ್ಳೆ ಐಟಮ್ನ ಕೊಡಬೇಕು, ಇನ್ನೂ ಒಳ್ಳೆ ಪ್ರೈಸಲ್ಲಿ ಕೊಡಬೇಕು ಅನ್ನೋದೊಂದು ನಮಗೆ ಬರುತ್ತೆ. ಅದೇನಿದ್ರು ನಿಮ್ಮಿಂದನೇ ಆಗೋದು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೂ ಸ್ಯಾರಿಗಳಿದೆ, ವಿಡಿಯೋ ಮಾಡಿ ಹಾಕ್ತೀನಿ. ಹುಷಾರಿಲ್ಲ ಸ್ವಲ್ಪ, ಅದಕ್ಕೆ ಆಗ್ತಿಲ್ಲ. ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ನಿಮಗೆ ಹೊಸ ವಿಡಿಯೋ ಜೊತೆ ಹೊಸ ಸೀರೆಗಳ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.